ಕರ ಈಗ ಇಲ್ಲಿ 2 ಬೋರ್ಡ್ ಇದಾವೆ, ಇವನ್ನ ಕಂಪ್ಯಾರಿಸನ್ ಮಾಡಿ ನೋಡೋಣ. ಇದು ಡಿಜಿಟಲ್ ಇಂಟ್ರಾಕ್ಟಿವ್ ಬೋರ್ಡ್, ಇದು ವರ್ಚುವಲ್ ಇಂಟ್ರಾಕ್ಟಿವ್ ಬೋರ್ಡ್. ಇವುಗಳ ನಡುವಿನ ವ್ಯತ್ಯಾಸ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಇದೊಂದು ಫಿಸಿಕಲ್ ಬೋರ್ಡ್ ಆಗಿದೆ. ಫಿಸಿಕಲ್ ಬೋರ್ಡು, ಆಮೇಲೆ ಇದನ್ನು ಪರ್ಚೇಸ್ ಮಾಡಬೇಕು ನಾವು. ಅಂದರೆ ಟಿ ವಿ ಥರ ಇದನ್ನು ಡಿಜಿಟಲ್ ಇಂಟ್ರಾಕ್ಟ್ ಬೋರ್ಡನ್ನು ಪರ್ಚೇಸ್ ಮಾಡಬೇಕು. ಇದರ ಪ್ರೈಸು ಲಕ್ಷಾಂತರ ರೂಪಾಯಿ ಆಗಿದೆ. ಆಮೇಲೆ ಈ ಡಿಜಿಟಲ್ ಬೋರ್ಡನ್ನು ನಾವು ರೆಕಾರ್ಡ್ ಮಾಡಲಿಕ್ಕೆ ವಿಡಿಯೋ ಕ್ಯಾಮ್ರಾವನ್ನು ಪರ್ಚೇಸ್ ಮಾಡಬೇಕು. ಕ್ಯಾಮ್ರಾ ಇದ್ರ ಬೆಲೆನೂ 24,000ದಿಂದ ಮೇಲ್ಪಟ್ಟಿದೆ. ಇದು ಲಕ್ಷಾಂತರ ರೂಪಾಯಿ ತೆಗೆದುಕೋತದೆ, ಹೌದಾ? ಆಮೇಲೆ ಇದನ್ನು ಹೆಚ್ಚು ಕಡಿಮೆ ಇಂಟ್ರಾಕ್ಟಿವ್ ಬೋರ್ಡನ್ನು ನಾವು ಪರ್ಚೇಸ್ ಮಾಡಬೇಕಂತಂದರೆ 1ರಿಂದ 1.5 ಲಕ್ಷ ರೂಪಾಯಿ ನಾವು ಖರ್ಚು ಮಾಡಬೇಕಾಗ್ತದೆ. ಇದು ಡಿಜಿಟಲ್ ಇಂಟ್ರಾಕ್ಟಿವ್ ಬೋರ್ಡು. ಆದರೆ ಇದು ವರ್ಚುವಲ್ ಇಂಟ್ರಾಕ್ಟಿವ್ ಬೋರ್ಡ್ ಇದಲ್ಲ, ಇದನ್ನು ಪರ್ಚೇಸ್ ಮಾಡಲಿಕ್ಕೆ ನಾವು ಯಾವುದೇ ದುಡ್ಡನ್ನು ಕೊಡಬೇಕಾದ ಅವಶ್ಯಕತೆ ಇಲ್ಲ. ಇದನ್ನೇನು ಮಾಡಬೇಕು, ಇದೊಂದು ವರ್ಚುವಲ್ ಇಂಟ್ರಾಕ್ಟಿವ್ ಬೋರ್ಡು, ಇದೊಂದು ಸಾಫ್ಟ್ವೇರ್ ಆಗಿದೆ. ಆಮೇಲೆ ಇದನ್ನು ಹೆಂಗೆ ಪಡ್ಕೋಬೇಕಂತಂದರೆ ಗೂಗಲ್ ಕ್ರೋಮಿಗೆ ಹೋಗಿ, ಕ್ರೋಮ್ ಬ್ರೌಸರ್ಗೆ ಹೋಗಿ ಇಂಟ್ರಾಕ್ಟಿವ್ ಬೋರ್ಡನ್ನು ಸರ್ಚ್ ಮಾಡಿಕೊಂಡು ಡೌನ್ಲೋಡ್ ಮಾಡಿಕೊಂಡು ನಾವು ನಮ್ಮ ಪಿ ಸಿಯಲ್ಲಿ ಇನ್ಸ್ಟಾಲ್ ಮಾಡ್ಕೋಬೇಕು. ಆಮೇಲೆ ಇದನ್ನು ರೆಕಾರ್ಡ್ ಮಾಡಲಿಕ್ಕೆ ನಮಗೆ ಸ್ಕ್ರೀನ್ ರೆಕಾರ್ಡರ್ ಬೇಕು. ಸ್ಕ್ರೀನ್ ರೆಕಾರ್ಡರ್ ಇದು ಸಹ ಒಂದು ಸಾಫ್ಟ್ವೇರು. ಇವು ಸ್ಕ್ರೀನ್ ರೆಕಾರ್ಡ್ ಹಲವಾರು ಫ್ರೀ ವರ್ಷನ್ ಸಿಗ್ತಾವೆ. ಅದರಲ್ಲಿ ಮುಖ್ಯವಾಗಿ OBS ಸ್ಟುಡಿಯೋ ಇದೆ, ಓಪನ್ ಬ್ರಾಡ್ಕಾಸ್ಟಿಂಗ್ ರೆಕಾರ್ಡರ್ ಇದೆ, ಫ್ರೀ ಆಫ್ ಕಾಸ್ಟ್. ಇದನ್ನು ಡೌನ್ಲೋಡ್ ಮಾಡಿಕೊಂಡು ಉಚಿತವಾಗಿ ನಾವು ನಮ್ಮ ಪಿ ಸಿಯಲ್ಲಿ ಇನ್ಸ್ಟಾಲ್ ಮಾಡ್ಕೋಬೋದು, ಬಳಸ್ಬೋದು. ಇದು 100% ಫ್ರೀ ವರ್ಷನ್ ಇದು. ಈ ಇಂಟ್ರಾಕ್ಟಿವ್ ಬಳಸ್ಕೊಳ್ಳೋಕ್ಕೆ ನಾವು ಯಾವುದೇ ದುಡ್ಡನ್ನು ಖರ್ಚು ಮಾಡುವಂಥ ಅವಶ್ಯ ಇಲ್ಲ. ಹಾಗಾದರೆ ಇದು ಪ್ರೋ ವರ್ಷನ್ ಆಯಿತು, ಇದು ಫ್ರೀ ವರ್ಷನ್ ಆಯಿತು. ಹಾಗಾದರೆ ನೀವು ಇದರಲ್ಲಿ ಬಿಗ್ನರ್ ಯೂಟ್ಯೂಬರ್ ಆಗಿದ್ದರೆ ಅಥವಾ ನೀವು ವಿದ್ಯಾರ್ಥಿಗಳಾಗಿದ್ದರೆ ನೀವೇನು ಮಾಡಬೇಕು, ಈ ಫ್ರೀ ವರ್ಷನ್ಗೆ ಹೋಗಿ ಬಳಸ್ಕೋಬೋದು. ಹಾಗಾದರೆ ಈ ವರ್ಚುವಲ್ ಇಂಟ್ರಾಕ್ಟ್ ಬೋರ್ಡನ್ನು ನಾವು ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋದನ್ನು ನಾವು ನೋಡೋಣ. ಬನ್ನಿ ಪಿ ಸಿಗೆ ಹೋಗೋಣ. ಅದಕ್ಕಿಂತ ಮುಂಚೆ ಈ ಡಿಜಿಟಲ್ ಬೋರ್ಡು ಮತ್ತು ವರ್ಚುವಲ್ ಬೋರ್ಡಿನ ಔಟ್ಪುಟ್ ಹೇಗಿದೆ ಅನ್ನೋದನ್ನು ನೋಡೋಣ. ಇದು ಡಿಜಿಟಲ್ ಬೋರ್ಡದ ಔಟ್ಪುಟ್, ಇದು ವರ್ಚುವಲ್ ಬೋರ್ಡದ ಔಟ್ಪುಟ್. ಈ ವರ್ಚುವಲ್ ಬೋರ್ಡನ್ನು ಹಲವಾರು ಸಕ್ಸಸ್ಫುಲ್ ಯೂಟ್ಯೂಬರ್ಸ್ ಬಳಸ್ಕೊಂಡಿದ್ದಾರೆ. ಮುಖ್ಯವಾಗಿ ಅದರಲ್ಲಿ ಖಾನ್ ಸರ್ ಅಂತ ಇದನ್ನು ಜಾಸ್ತಿ ಬಳಸಿದ್ದಾರೆ. ಈಗ ಅವರು ಡಿಜಿಟಲ್ ಬೋರ್ಡನ್ನು ಬಳಸ್ಕೊಂಡು ಪಾಠ ಮಾಡ್ತಾರೆ. ಇದು ಫ್ರೀ ವರ್ಷನ್ ಇಂಟ್ರಾಕ್ಟಿವ್ ಬೋರ್ಡದ ಔಟ್ಪುಟ್ ಇದು. ಹಾಗಾದರೆ ಈ ವರ್ಚುವಲ್ ಬೋರ್ಡನ್ನು ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋದನ್ನು ನೋಡೋಣ. ಈಗ ಗೂಗಲ್ ಕ್ರೋಮಿಗೆ ಹೋಗ್ರಿ. ಗೂಗಲ್ ಕ್ರೋಮಿಗೆ ಹೋಗಿ ನಾವೇನು ಮಾಡಬೇಕು, ಡೌನ್ಲೋಡ್ ಈಸಿ ನೋಟ್ 2013 ಸಾಫ್ಟ್ವೇರ್ ಫಾರ್ ವಿಂಡೋಸ್ ಅಂತ ಸರ್ಚ್ ಮಾಡಬೇಕು. ಸರ್ಚ್ ಮಾಡಿದಾಗ ಈ ವೆಬ್ಸೈಟ್ ಓಪನ್ ಆಗುತ್ತೆ. ಅದು ಯಾವುದು ಅಂತಂದರೆ
komo.com ವೆಬ್ಸೈಟ್ ಓಪನ್ ಆಕೈತಿ. ಅದರಲ್ಲಿ ಈಸಿ ನೋಟ್ ಅನೋಸಿಯೇಷನ್ ಸಾಫ್ಟ್ವೇರ್ 2.4.2 37988F ಅಂತ ಇದು ಕೋಮೋ ವೆಬ್ಸೈಟ್. ಅವಾಗ ಇದನ್ನು ಸಿಲೆಕ್ಟ್ ಮಾಡ್ಕೊಂಡಾಗ ಈ ರೀತಿ ಆ ವೆಬ್ಸೈಟ್ ಓಪನ್ ಆಕೈತಿ. ಈಸಿ ನೋಟ್ ಅನೋಸಿಯೇಷನ್ ಸಾಫ್ಟ್ವೇರ್ ಡೌನ್ಲೋಡ್ ಅಂತ ಆಪ್ಷನ್ ಬರ್ತೈತಿ. ಇದು ಒಂದು ಜಿಪ್ ಫೈಲ್ ಇದೆ. ಎಷ್ಟು 408 MB ಇದೆ. 408.09 MB ಇದೆ. ಇದನ್ನು ನಾವು ಏನು ಮಾಡಬೇಕು, ಡೌನ್ಲೋಡ್ ಮಾಡಿಕೊಂಡು PC ಅಥವಾ ಲ್ಯಾಪ್ಟಾಪ್ದಲ್ಲಿ ಇನ್ಸ್ಟಾಲ್ ಮಾಡ್ಕೋಬೇಕು. ಇನ್ಸ್ಟಾಲ್ ಮಾಡ್ಕೊಂಡ ನಂತರ ಈ ಈಸಿ ನೋಟ್ ಅನೋಸಿಯೇಷನ್ ಸಾಫ್ಟ್ವೇರನ್ನು ಓಪನ್ ಮಾಡಿದ ತಕ್ಷಣ ಅದರ ಇಂಟರ್ಫೇಸ್ ಈ ರೀತಿ ಕಾಣಿಸುತ್ತೆ. ಇದರ ಇಂಟರ್ಫೇಸ್ ಈ ರೀತಿ ಇದೆ. ಇಲ್ಲಿ ಕೆಳಗಡೆ ಬಂದಾಗ ಇಲ್ಲಿ ಟೂಲ್ ಬಾರ್ ಇದೆ ನೋಡ್ರಿ. ಇದು ಇಲ್ಲಿ ಬಂದು ಮೆನು ಯಾರೋ ನೋಡ್ರಿ, ಮೆನು ಬಾರ್ ಇದು ಮೆನು. ಇದನ್ನು ಕ್ಲಿಕ್ ಮಾಡಿದಾಗ ಇಷ್ಟೊಂದು ಆಪ್ಷನ್ ಇದಾವೆ. ಆಮೇಲೆ ಇದು ಡೆಸ್ಕ್ಟಾಪು, ಅಂದರೆ ಈ ಐಕಾನನ್ನು ಕ್ಲಿಕ್ ಮಾಡಿದಾಗ ನಾವು ಕಂಪ್ಯೂಟರ್ದ ಮೊದಲಿಗೆ ಬ್ಯಾಕ್ಗ್ರೌಂಡು, ಮಿನಿ ಟೂಲು, ಶಾರ್ಟ್ಕಟ್ ಅಂತ ಸಿಗ್ತದೆ. ಬ್ಯಾಕ್ಗ್ರೌಂಡಲ್ಲಿ ಇಷ್ಟೊಂದು ಬ್ಯಾಕ್ಗ್ರೌಂಡ್ ಸಿಗ್ತಾವೆ ನಮಗೆ. ಆಮೇಲೆ ಮಿನಿ ಟೂಲ್ದಲ್ಲಿ ಇಷ್ಟೊಂದು ಟೂಲ್ಸ್ ಅದಾವೆ. ಮ್ಯಾಗ್ನಿಫೈರು, ಸ್ಕ್ರೀನ್ ಡ್ರಾಫು, ಸ್ಪಾಟ್ಲೈಟು, ಇನ್ನಿತರ ಈ ಟೂಲ್ಸನ್ನು ಸಿಗ್ತಾವೆ. ಆಮೇಲೆ ಶಾರ್ಟ್ಕಟ್ಸು. ಈಗ ಒಳ್ಳೆ ಬ್ಯಾಕ್ಗ್ರೌಂಡ್ ಹೋಗೋಣ. ಇದು ಟೂಲ್ ಬಾರ್ದಲ್ಲಿ ಸಿಗುವಂಥ, ಟೂಲ್ ಬಾಕ್ಸ್ದಲ್ಲಿ ಸಿಗುವಂಥವು. ಆಮೇಲೆ ಇದು ರಿಸೋರ್ಸ್ ಬ್ಯಾಂಕ್. ಇದನ್ನು ಕ್ಲಿಕ್ ಮಾಡೋದ್ರಿಂದ ನಮ್ಮ PC ಯಲ್ಲಿರುವಂತಹ ಡ್ರೈವ್ಸ್ ಎಷ್ಟಿದಾವಲ್ಲ ಅವೆಲ್ಲ ಶೋ ಆಕ್ಕವು. ಅದರಲ್ಲಿ ನಮ್ಗೆ ಯಾವ್ದು ಬೇಕು, ಆಮೇಲೆ ಏನೇನು ಈ ಸ್ಕ್ರೀನಿಗೆ ಹಾಕಬೇಕು ಅನ್ನೋದನ್ನು ಡಿಸೈಡ್ ಮಾಡಿಕೊಂಡು ನಾವು ಆ ಡ್ರೈವಿಗೆ ಹೋಗಿ ನಾವು ಇಮೇಜಸ್ಸು, ಫೈಲ್ಸು ಎಲ್ಲಿದಾವೆ ನೋಡ್ಕೋಬೇಕು. ಈಗ ನಾನು ಇಲ್ಲಿ ಇಂಟ್ರಾಕ್ಟಿವ್ ಬೋರ್ಡ್ ಅಂತ ಐತಲ್ಲ, ಇದನ್ನು ಸೆಲೆಕ್ಟ್ ಮಾಡಿಕೊಂಡು ನಾನು ಈ ಇಮೇಜನ್ನು JPG ಫಾರ್ಮ್ನಲ್ಲಿರುವಂಥ ಇಮೇಜನ್ನು ಹಾಕ್ತೀನಿ. ಹಾಕೋದು ಹಾಕಿ ಇಮೇಜನ್ನು ಹಾಕಿದೆ. ಆಮೇಲೆ ಇಲ್ಲಿ ನಂತರ ಇದು ಸಿಲೆಕ್ಷನ್ ಟೂಲು, ಇಲ್ಲಿ ಯಾರೋ ಕಾಣಿಸ್ತಿದೆಯಲ್ಲ ಇದು ಸಿಲೆಕ್ಷನ್ ಟೂಲು. ಇದನ್ನು ಬಳಸ್ಕೊಂಡು ನಾವು ಈ ಚಿತ್ರವನ್ನು ಬೇರೆ ಬೇರೆ ಕಡೆಗೆ ಒಯ್ಬೋದು. ಚಿತ್ರವನ್ನು ಸಣ್ಣದು ಮಾಡ್ಬೋದು, ದೊಡ್ಡದು ಮಾಡ್ಬೋದು, ಹೀಗೆಲ್ಲ ಮಾಡ್ಬೋದು. ಇದು ಸಿಲೆಕ್ಷನ್ ಟೂಲದು. ಆಮೇಲೆ ನಂತರ ಬರೋದು ಪೆನ್ ಟೂಲು. ಪೆನ್ ಟೂಲ್ದಲ್ಲಿ ಇಷ್ಟೊಂದು ಪೆನ್ಗಳಿದಾವೆ. ಆಮೇಲೆ ಇಷ್ಟೊಂದು ಕಲರ್ ಇದಾವೆ. ಈ ಕಲರನ್ನು ಬಳಸ್ಕೊಂಡು ನಾವು ಉಪಯೋಗ ಮಾಡ್ಬೋದು. ಈಗ ನೋಡ್ರಿ, ಮೊದಲು ಹಾರ್ಡ್ ಪೆನ್ ಇದು. ಈ ಹಾರ್ಡ್ ಪೆನ್ನನ್ನು ಬಳಸ್ಕೊಂಡು ನಾವು ಇದು ಏನಂತ ಕರಿತೀವ್ರಿ ನಾವು, ಟೂಲ್ ಬಾರ್ ಅಂತ ಕರಿತೀವಿ. ಹೌದಾ? ಆಮೇಲೆ ಎರಡನೇ ಪೆನ್ ಹೈಲೈಟ್ರ್ ಇದು. ಈ ಹೈಲೈಟ್ ಮಾಡ್ತೇನೆ ನೋಡ್ರಿ ನಾನು. ಈ ಟೂಲ್ ಬಾರ್ನ ಹೈಲೈಟ್ ಮಾಡ್ತೇನೆ. ಆಮೇಲೆ ಇದು ಚೀನೀಸ್ ಪೆನ್ನು. ಇದು ಚೀನೀಸ್ ಪೆನ್. ಆಮೇಲೆ ಇದು ಪೇಂಟ್ ಬ್ರಷು. ಇದು ಲೇಸರ್ ಪೆನ್ನು. ಲೇಸರ್ ಪೆನ್ನು ಈ ರೀತಿ ಹೈಲೈಟ್ ಆಗ್ತದೆ, ಬ್ಲಿಂಕ್ ಆಗ್ತದೆ. ಆಮೇಲೆ ನಂತರ ಇರೇಸರ್ ಟೂಲ್ ಇದೆ ನೋಡ್ರಿ. ಈ ಇರೇಸರ್ ಟೂಲ್ನಲ್ಲಿ 3 ಆಪ್ಷನ್ ಇದಾವೆ. ಒಂದು ಬೇಕಾದಷ್ಟೇ ಇರೇಸ್ ಮಾಡ್ಬೋದು ಈ ರೀತಿಯಾಗಿ. ಎರಡನೇದ್ದು ಸಿಲೆಕ್ಷನ್ ಮಾಡಿಕೊಂಡು ಇರೇಸ್ ಮಾಡ್ಬೋದು. ಮೂರನೇದ್ದು ಪೂರ ಕ್ಲಿಯರ್ ಮಾಡ್ಬೋದು ಈ ರೀತಿ. ನಂತರದ ಇದು ಲೈನ್ ಟೂಲು. ಇದನ್ನೇನಂತ ಕರಿತೀವಿ ರೀ ನಾವು, ಲೈನ್ ಟೂಲು. ಈ ಲೈನ್ ಟೂಲ್ದಲ್ಲಿ ಎಷ್ಟೊಂದು ಆಪ್ಷನ್ ಅದ ನೋಡ್ರಿ. ಇಲ್ಲಿ ಸ್ಟ್ರೇಟ್ ಲೈನ್ ಹಾಕ್ಬೋದು, ಯಾರೋ ಹಾಕ್ಬೋದು, ಡಾಟೆಡ್ ಲೈನ್ ಹಾಕ್ಬೋದು, ಪ್ಯಾರಲ್ ಲೈನು, ಜಿಗ್ಜಾಗು, ಆರ್ಕ್, ಆಮೇಲೆ ಲೈನ್ ಸೆಗ್ಮೆಂಟು, ಆಮೇಲೆ ರಬ್ಬರ್ ಬಾಂಡ್ ಅಂತ ಇಷ್ಟು ಆಪ್ಷನ್ ಇದಾವೆ. ನಂತರ ಶೇಪ್ ಟೂಲಿಗೆ ಬರೋಣ. ಈ ಶೇಪ್ ಟೂಲ್ನಲ್ಲಿ ಎಷ್ಟೊಂದು ಆಪ್ಷನ್ ಇದಾವೆ ನೋಡ್ರಿ. ಇದು ರೆಕ್ಟಾಂಗಲ್ ಇದೆ, ಸರ್ಕಲ್ ಇದೆ, ಇಲಿಪ್ಸ್ ಇದೆ, ಆಮೇಲೆ ಪಾಲಿಗ್ರಾಮ್ ಇದೆ, ಆಮೇಲೆ
ಟ್ರೈಫೋನ್ಚಾಯ್ಡಲ್, ರೈಟ್ ಆ್ಯಂಗಲ್, ಟ್ರಯಾಂಗಲ್, ಸ್ಟಾರು, ಹೆಕ್ಸಾಗೋನಲ್, ಇಷ್ಟ ಶೇಪ್ಸ್ ಇದಾವೆ. ನಂತರ ಟೆಕ್ಸ್ಟ್ ಟೂಲನ್ನು ನಾವು ಈ ರೀತಿ ಟೆಕ್ಸ್ಟನ್ನು ಹಾಕ್ಬೋದು. ಆಮೇಲೆ ಇಲ್ಲಿ ರೈಟ್ ಸೈಡ್ ಡೌನ್ ಕಾರ್ನರ್ ಇದೆ ನೋಡ್ರಿ, ಇಲ್ಲಿ ಲೆಫ್ಟ್ ಸೈಡ್ ಯಾರೋ ಇದೆ, ಒಂದು ಪ್ಲಸ್ ಬಟನ್ ಇದೆ. ಈ ಪ್ಲಸ್ ಬಟನ್ನು ನ್ಯೂ ಪೇಜನ್ನು ಆ್ಯಡ್ ಮಾಡಲಿಕ್ಕೆ. ಆಮೇಲೆ ಇಲ್ಲಿ 4 ಅಂತ ತೋರಿಸ್ತದಲ್ಲ, ನಾವು ಎಷ್ಟನೇ ಪೇಜ್ನಲ್ಲಿದೆ ಅನ್ನೋದು ತೋರಿಸ್ತೈತಿ. ಆಮೇಲೆ ಲೆಫ್ಟ್ ಯಾರೋವನ್ನು ಕ್ಲಿಕ್ ಮಾಡೋದ್ರಿಂದ ನಾವು ಪ್ರೀವಿಯಸ್ ಪೇಜಿಗೆ ಹೋಗ್ಬೋದು. ಹಾಗೆ ಇನ್ನೊಂದು ಮುಖ್ಯವಾಗಿ ಇಲ್ಲಿ ಮಿನಿ ಟೂಲ್ ಅಂತಿದೆ. ಈ ಟೂಲನ್ನು ಬಳಸ್ಕೊಂಡು ಇನ್ನೂ ಚೆನ್ನಾಗಿ ಉಪಯೋಗ ಮಾಡ್ಕೋಬೋದು ಈ ಬೋರ್ಡನ್ನು. ಇಲ್ಲಿದಾವೆ ನೋಡ್ರಿ, ಇದನ್ನು ಈ ರೀತಿ ಬಳಸ್ಕೋಬೋದು. ಆಮೇಲೆ ಕೆಮಿಸ್ಟ್ರಿ ಬೋಧನೆ ಮಾಡಲಿಕ್ಕೆ ಇಷ್ಟೊಂದು, ಆಮೇಲೆ ಫಿಸಿಕ್ಸಿಗೆ, ಆಮೇಲೆ ಇಲ್ಲಿ ಡಿಸಿಪ್ಲಿನ್ಸ್ ಅಂತಿದಾವಲ್ಲ, ಇದಕ್ಕೆ ಮ್ಯಾಥ್ಸ್ ಸಂಬಂಧಪಟ್ಟಂಥ ಟೂಲ್ಸ್ ಇದಾವೆ. ಆಮೇಲೆ ಕೆಮಿಸ್ಟ್ರಿಗೆ ಸಂಬಂಧಪಟ್ಟಂತೆ ಟೂಲ್ಸ್ ಇದಾವೆ. ಆಮೇಲೆ ಫಿಸಿಕ್ಸ್ ಸಂಬಂಧಪಟ್ಟಂಥ ಟೂಲ್ಸ್ ಇದಾವೆ. ಈಗ ನೋಡಿ, ಮ್ಯಾಥ್ಸ್ ಸಂಬಂಧಪಟ್ಟಂಗೆ ಒಂದು ಇಮೇಜನ್ನು ಹಾಕ್ತೀನಿ ನಾನು ಇಲ್ಲಿ, ಮ್ಯಾಥ್ಸ್ ಸಂಬಂಧಪಟ್ಟಂತೆ. ಆಮೇಲೆ ಕೆಮಿಸ್ಟ್ರಿಗೆ ಸಂಬಂಧಪಟ್ಟಂತೆ, ಫಿಸಿಕ್ಸ್ ಸಂಬಂಧಪಟ್ಟಂತೆ ಈ ರೀತಿ ಟೂಲ್ಸ್ ಇದಾವೆ. ಇವನ್ನು ಬಳಸ್ಕೊಂಡು ನಾವು ಇಫೆಕ್ಟಿವ್ ಆಗಿ ಎಜುಕೇಷನ್ ವಿಡಿಯೋವನ್ನು ತಯಾರು ಮಾಡ್ಬೋದು. ಇಷ್ಟೊಂದು ಈ ಇಂಟ್ರಾಕ್ಟಿವ್ ಬೋರ್ಡ್ದಲ್ಲಿ ಸಿಗ್ತೈತಿ. ಆಮೇಲೆ ಇದರ ಹೆಚ್ಚುಗಾರಿಕೆ ಅಂದ್ರೇನು, ಇದಕ್ಕೆ ಬಳಸಲಿಕ್ಕೆ ಯಾವುದು